ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಪೆಡಾ ಸ್ಟೈಲ್ ಅಂದರೆ ಕಟ್ಟೆ ನಿರ್ಮಾಣ ಮಾಡಲು ಭೂಮಿ ಪೂಜೆಯನ್ನು ದಿನಾಂಕ 21/12/25ರಂದು ರವಿವಾರ ಪೂಜೆ ನೆರವೇರಿಸಲಾಗುವುದು. ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಅವತ್ತಿನ ದಿವಸ 8:40ರಿಂದ 1 ಗಂಟೆ ಒಳಗೆ ಪೂಜೆ ಇರುತ್ತೆ ಸರ್. ಭೂಮಿ ಪೂಜೆ 8:40ರಿಂದ 1 ಗಂಟೆ ಒಳಗೆ. ಅದಕ್ಕೆ ತಮ್ಮ ಪತ್ರಿಕಾ ಮುಖಾಂತರ ನಾನು ಕೇಳಿಕೊಳ್ಳೋದೇನೆಂದ್ರೆ, ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಭೂಮಿ ಪೂಜೆಯಲ್ಲಿ ಕೂಡ ಭಾಗವಹಿಸಬೇಕು. ಆಗ ಮುಂದಿನ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಇಡೀ ಜಿಲ್ಲೆಯ ವತಿಯಿಂದ ನಾವೆಲ್ಲ ತಾಲೂಕು ವೈಸ್ ಹೋಗಿ ಎಲ್ಲ ಜನರಿಗೆ ಕೂಡಿಸಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಆದರೆ ಈಗಿನ ಭೂಮಿ ಪೂಜೆಗೋಸ್ಕರ ಎಲ್ಲ ಲೋಕಲ್ದವರಾಗಲಿ ಅಥವಾ ಎಲ್ಲ ಬೇರೆ ಬೇರೆ ತಾಲೂಕುಗಳಾಗಲಿ ಬರ್ಬೇಕಂತೇಳಿ ನಾವು ತಮ್ಮ ಪತ್ರಿಕಾ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಎರಡನೇದಾಗಿ ಅತಿ ಮುಖ್ಯವಾದದ್ದೇನೆಂದ್ರೆ, ನಮ್ಮ ಸಮಾಜದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಅತಿ ಕಡಿಮೆ ಅದ. ಆದ ನಾಯಕರಿದ್ದಾರೆ. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಸಿನ ಪಕ್ಕಾ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿ ಸಮಾಜದ ಹಿರಿಯರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು MLC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಾತಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರನ್ನ ಈ ಒಂದು ಸರ್ಕಾರದಲ್ಲಿ ನಮ್ಮ ಜಾತಿಯ ಪ್ರತಿನಿಧಿಯಾಗಿ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಈ ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಾಗುತ್ತೆ, ನಮ್ಮ ಸಮಾಜಕ್ಕೂ ಒಳ್ಳೇದಾಗುತ್ತೆ ಅಂತ ನಾವೊಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಬಯಸುತ್ತೇನೆ. ಯಾಕಂದ್ರೆ ಇಲ್ಲಿವರೆಗೂ ಒಬ್ಬರಿಗೆ ಕೊಟ್ಟಿದ್ರು, ಅವರು ಅಂತೂ ಈಗಿಲ್ಲ. ನಮ್ಮ MLAಗಳು ಯಾರು ಇಲ್ಲ, ಕೇವಲ MLC ಇದ್ದಾರೆ 3 ಜನ MLAಗಳು ಇಲ್ಲ ಈಗ ಸದ್ದ. ಅದಕ್ಕೆ MLC ಅವರಿಗೆ ಏನಾದಂದ್ರೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಒಂದು ಆಗ್ದು. 29ನೇ ತಾರೀಕು ರಾಜ್ಯ ಮಟ್ಟದ ST ಹೋರಾಟವನ್ನ ಕಲಬುರಗಿಯಲ್ಲಿ ಏರ್ಪಡಿಸಲಾಗಿದೆ. ಆ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ತಾಲೂಕು, ನಮ್ಮ ಯಾದಗಿರಿ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ST ಹೋರಾಟವನ್ನ ಸದೃಢಗೊಳಿಸಿ ನಮ್ಗೆ ST ಮಾಡಲೇಬೇಕಂತ ಹೇಳಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಕೂಲಿ ಸಮಾಜ, ಕಬ್ಬಲಿಗೆ ಸಮಾಜ ಎಲ್ಲರೂ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೂ ಸರ್ಕಾರದಲ್ಲಿ ಒಂದು ಮನವಿ ಏನಂತಂದ್ರೆ, ನಾವು 9 ಸಲ ಖರ್ಗೆ ಅವರನ್ನ ಆರಿಸಿದ್ದೀವಿ. ಅದು ಹೆಚ್ಚಿನ ಸಂಖ್ಯೆ ನಮ್ಮ ಸಮಾಜದವರೇ ಇದ್ರು. ಚಿತ್ತಾಪುರನಲ್ಲಿ ಅವ್ರ ಮಗನಿಗೆ ಪ್ರಿಯಾಂಕ ಖರ್ಗೆ ಅವರು ಕೂಡ ನಮ್ಮ ಸಮಾಜದವರೇ ಇಲ್ಲಿದ್ದಾರೆ, ಅವ್ರಿಗೂ ಕೂಡ ಆರಿಸಿ ತರ್ತಾ ಇದ್ದೀವಿ. ಅವರು ಈ ನಮ್ಮ ಮನವಿಯನ್ನ, ಈ ನಮ್ಮ ST ಫೈಲನ್ನ ಆದಷ್ಟು ಬೇಗ ಸೆಂಟ್ರಲ್ಗೆ RGIಗೆ ಕಳಿಸ್ಬೇಕಂತೇಳಿ ಒಂದು ಮನವಿ. ಅದೇ ರೀತಿಯಾಗಿ ಲಾಸ್ಟ್ನೇದೇನಂತಂದ್ರೆ, ಯಾದಗಿರಿ ಜಿಲ್ಲೆಯಲ್ಲಿ ನಾವು ಅದ್ರ ಪತ್ರಿಕೆಯಲ್ಲಿ ಹೇಳಬಾರ್ದು, ಕೆಲವೊಬ್ರು ಏನು ಹೇಳ್ತಾರೆ, ದೇಣಿಗೆ ಕೊಡ್ತೀವಿ, ನಮ್ಗೆ ಯಾರು ಹೇಳಿಲ್ಲ, ನಾವಂತೂ ಅವ್ರ ಹತ್ರ ಮುಟ್ಟಕ್ಕಾಗಲ್ಲ. ಅದಕ್ಕೆ ನಾವೇನಂತಂದ್ರೆ, ಮೂರ್ತಿ ಪ್ರತಿಷ್ಠಾಪನಾ ದೇಣಿಗೆ ನೀಡೋ ಆಸಕ್ತಿ ಹೊಂದಿದವರು ಈ ಕೆಳಗೆ ನಮೂದಿಸಿದ ಖಾತೆ ಸಂಖ್ಯೆಗೆ ಹಣ ಜಮಾ ಮಾಡಬೇಕಾಗಿ ಕೇಳಿಕೊಳ್ತೇವೆ.